ಸಿನಿಮಾ ಸಿಕ್ಕಾಪಟ್ಟೆ ಸೂಪರ್ ಆಗೈತೆ. ಫಸ್ಟೇ ಖುಷಿಯಾಗಿದ್ದು ನನಗೆ ದೊಡ್ಡ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದ್ದೀನಿ. ನಂದು ಸುಮಾರು ಪಿಕ್ಚರ್ಗಳು ಬಂದಿದೆ. ಬಟ್ ಥಿಯೇಟ್ರ್ ಮುಂದ್ಗಡೆ ಬಂದ ತಕ್ಷಣವೇ ನಂದು ಒಂದು 20 ಅಡಿ 30 ಅಡಿ ಕಟೌಟ್ರ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಫಸ್ಟ್ ಟೈಮ್ ಎಲ್ಲೋ ಒಂದು ಕಡೆ ಮೆಜೆಸ್ಟಿಕ್ಕಲ್ಲಿ ನಾವು ಬಂದು ಹೊಸದ್ರಲ್ಲಿ ಮೆಜೆಸ್ಟಿಕಲ್ಲಿ ಪಲಾವ್ ತಿನ್ಕೊಂಡು ₹100 ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡೋಗ್ತಾ ಇದ್ದೋ. ಸೊ ಅದೇ ಒಂದು ಥಿಯೇಟ್ರಲ್ಲಿ ನಮ್ಮದೊಂದು ಕಟೌಟ್ರ್ ಬಂದಾಗ ಭಾರಿ ಖುಷಿ ಆಯಿತು. ನಮ್ಮ ಗಜರಾಮ ಪಿಕ್ಚರ್ ಹೀರೋ ನಮ್ಮ ರಾಜವರ್ಧನ್ ಅಣ್ಣ ಹಾಕ್ಸಿರೋದು ನಂಗೆ ಭಾರಿ ಖುಷಿ ಆಗ್ತೈತೆ. ಅದಾದಮೇಲೆ ಥಿಯೇಟ್ರ್ ಗೊತ್ತಲ್ಲ ಸಂಭ್ರಮ ಹೆಂಗೆ ಇತ್ತು ಬೆಳಗ್ಗೆಯಿಂದ ಅಂತ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಎಂಟ್ರಿ ಇತ್ತು. ಒಳಗಡೆಗೆ ಬಂದಮೇಲೆ ಎಲ್ಲೋ ಒಂದು ಕಡೆ ಭಯ ಇತ್ತು, ಪಿಕ್ಚರ್ ಏನಾಗಿದೆ ಯಾವ ಥರ ಇದೆ, ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರೋ ಸಿನಿಮಾ. ಈ ವಾರದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಮೂವಿ ಅಂದ್ರೆ ಗಜರಾಮ. ಆ ಥರ ಒಂದು ಎಕ್ಸ್ಪೆಕ್ಟೇಷನ್ ಇರೋಂಥ ಒಂದು ಸಿನಿಮಾ ಹೆಂಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ನೋಡ್ತಾ ಸಿನಿಮಾ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಭಾರಿ ಖುಷಿ ಆಗುತ್ತೆ. ಒಂದು ಎಮೋಷ್ನಲಿಂದ ಹಿಡಿದು ಒಂದು ಕಾಮಿಡಿಯಿಂದ ಹಿಡಿದು ಒಂದು ಫೈಟಿಂಗಿಂದ ಹಿಡಿದು ಟೋಟಲ್ಲು ಮಾಸು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡೋವಂಥ ಒಂದು ಅದ್ಭುತವಾದ ಸಿನಿಮಾ. ಎಲ್ಲ ಒಂದು ಕಡೆ ನಾವು ಒಂದು ಮಾಸ್ ಹೀರೋನ ನೋಡ್ದಂಗೆ ಅನಿಸ್ತಾ ಇರ್ತದೆ. ಪ್ರತಿ ಫ್ರೇಮ್ನಲ್ಲೂ ನಮ್ಮ ರಾಜವರ್ಧನನ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಜನ ಏನು ನೀವು ದುಡ್ಡು ಕೊಟ್ಟು ಪಿಕ್ಚರ್ ನೋಡ್ತೀರಾ, ನಿಮ್ಮ ದುಡ್ಡಿಗೆ ಮೋಸ ಆಗಲ್ಲ. 100-200% ಎಂಟರ್ಟೈನ್ಮೆಂಟ್ ಪಕ್ಕ. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ನ ನೋಡಿ, ಪಿಕ್ಚರ್ನ ಸಪೋರ್ಟ್ ಮಾಡಿ. ಹೊಸ ಕಲಾವಿದರನ್ನ ಬೆಳೆಸೋಕ್ಕೆ ನಿಮ್ಮ ಶಕ್ತಿ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ, ಮೌತ್ ಪಬ್ಲಿಸಿಟಿನ ಕೊಟ್ಟರೆ 100-200% ಸಿನಿಮಾ ಕ್ಲಿಕ್ ಆಗೇ ಆಗುತ್ತೆ. ಈ ವರ್ಷದಲ್ಲಿ ಒಂದು ಬೆಸ್ಟ್ ಸಿನಿಮಾ ಅಂದರೆ ಅದು ಗಜರಾಮ ಅನ್ನೋದ್ರಲ್ಲಿ ಮಾತೇ ಇಲ್ಲ. 100% ಇದು ಬೆಸ್ಟ್ ಮೂವಿ ಆಗೇ ಆಗುತ್ತೆ. ಪಾತ್ರ ಮಾಡಿದಿರಾ, ಹೀರೋ ಡಿಫ್ರೆನ್ಸ್ ಆದಾಗ ಸರಿಯಾಗಿ ಅಡ್ರೆಸ್ ಸಿಕ್ತು ಅನಿಸ್ತೀರಾ ಆ್ಯಕ್ಚುಲಿ? ಸೊ ಹೇಗಿತ್ತು ಪಾತ್ರ ಮಾಡಿದ್ದು? ಅಲ್ಲ, ತುಂಬ ಖುಷಿ ಆಗುತ್ತೆ. ಪ್ರತಿ ಸರಿನೂ ಹೀರೋ ಫ್ರೆಂಡ್ ರೋಲೇ ಮಾಡ್ತಾ ಇರ್ತೀನಿ. ಬಟ್ ಈ ಸಲ ಹೀರೋ ಫ್ರೆಂಡ್ ರೋಲ್ ತುಂಬ ಡಿಫ್ರೆಂಟ್ ಆಗಿತ್ತು. ನಮ್ಮ ಹಳ್ಳಿ ಭಾಷೆ, ಅದೊಂದು ಪ್ರೀತಿ ಅಪ್ಪುಗೆ ಹೀರೋ ಜೊತೆ ಒಂದು ಕ್ಯಾರಿ ಮಾಡೋ ಅಂಥದ್ದು, ಒಂದು ಪೋಸ್ಟ್ಮ್ಯಾನ್ ರೋಲು, ಇವೆಲ್ಲ ಎಲ್ಲೋ ಒಂದು ಕಡೆ ನನಗೆ ಭಾರಿ ಖುಷಿ ಆಗುತ್ತೆ. ನನ್ನ ಪಾತ್ರನ ನಾನು ನೋಡೋಕೆ ನನಗೇ ಸ್ವಲ್ಪ ನಗು ಬರುತ್ತೆ. ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ದೀನಿ. ಪ್ರತಿ ಸಲನೂ ನಮ್ಮದೇನಾದರೂ ಈ ಬಿಗ್ ಸ್ಕ್ರೀನ್ಗಳಲ್ಲಿ ಬಂದಾಗ ಮೊದಲು ಖುಷಿ ಪಡೋನೇ ನಾನು. ನಮ್ಮದು ಈ ಬಿಗ್ ಸ್ಕ್ರೀನಲ್ಲಿ ಬರ್ತಾ ಇದ್ದೀರ ಅಂತ. ಪಾತ್ರ ತುಂಬ ಚೆನ್ನಾಗಿದೆ, ನಂಗೆ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ಎಂಟೈರ್ ಗಜರಾಮ ಟೀಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ಸಿಕ್ಕಾಪಟ್ಟೆ ಸೂಪರ್ ಆಗೈತೆ. ಫಸ್ಟೇ ಖುಷಿಯಾಗಿದ್ದು ನನಗೆ ದೊಡ್ಡ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದ್ದೀನಿ. ನಂದು ಸುಮಾರು ಪಿಕ್ಚರ್ಗಳು ಬಂದಿದೆ. ಬಟ್ ಥಿಯೇಟ್ರ್ ಮುಂದ್ಗಡೆ ಬಂದ ತಕ್ಷಣವೇ ನಂದು ಒಂದು 20 ಅಡಿ 30 ಅಡಿ ಕಟೌಟ್ರ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಫಸ್ಟ್ ಟೈಮ್ ಎಲ್ಲೋ ಒಂದು ಕಡೆ ಮೆಜೆಸ್ಟಿಕ್ಕಲ್ಲಿ ನಾವು ಬಂದು ಹೊಸದ್ರಲ್ಲಿ ಮೆಜೆಸ್ಟಿಕಲ್ಲಿ ಪಲಾವ್ ತಿನ್ಕೊಂಡು ₹100 ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡೋಗ್ತಾ ಇದ್ದೋ. ಸೊ ಅದೇ ಒಂದು ಥಿಯೇಟ್ರಲ್ಲಿ ನಮ್ಮದೊಂದು ಕಟೌಟ್ರ್ ಬಂದಾಗ ಭಾರಿ ಖುಷಿ ಆಯಿತು. ನಮ್ಮ ಗಜರಾಮ ಪಿಕ್ಚರ್ ಹೀರೋ ನಮ್ಮ ರಾಜವರ್ಧನ್ ಅಣ್ಣ ಹಾಕ್ಸಿರೋದು ನಂಗೆ ಭಾರಿ ಖುಷಿ ಆಗ್ತೈತೆ. ಅದಾದಮೇಲೆ ಥಿಯೇಟ್ರ್ ಗೊತ್ತಲ್ಲ ಸಂಭ್ರಮ ಹೆಂಗೆ ಇತ್ತು ಬೆಳಗ್ಗೆಯಿಂದ ಅಂತ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಎಂಟ್ರಿ ಇತ್ತು. ಒಳಗಡೆಗೆ ಬಂದಮೇಲೆ ಎಲ್ಲೋ ಒಂದು ಕಡೆ ಭಯ ಇತ್ತು, ಪಿಕ್ಚರ್ ಏನಾಗಿದೆ ಯಾವ ಥರ ಇದೆ, ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರೋ ಸಿನಿಮಾ. ಈ ವಾರದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಮೂವಿ ಅಂದ್ರೆ ಗಜರಾಮ. ಆ ಥರ ಒಂದು ಎಕ್ಸ್ಪೆಕ್ಟೇಷನ್ ಇರೋಂಥ ಒಂದು ಸಿನಿಮಾ ಹೆಂಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ನೋಡ್ತಾ ಸಿನಿಮಾ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಭಾರಿ ಖುಷಿ ಆಗುತ್ತೆ. ಒಂದು ಎಮೋಷ್ನಲಿಂದ ಹಿಡಿದು ಒಂದು ಕಾಮಿಡಿಯಿಂದ ಹಿಡಿದು ಒಂದು ಫೈಟಿಂಗಿಂದ ಹಿಡಿದು ಟೋಟಲ್ಲು ಮಾಸು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡೋವಂಥ ಒಂದು ಅದ್ಭುತವಾದ ಸಿನಿಮಾ. ಎಲ್ಲ ಒಂದು ಕಡೆ ನಾವು ಒಂದು ಮಾಸ್ ಹೀರೋನ ನೋಡ್ದಂಗೆ ಅನಿಸ್ತಾ ಇರ್ತದೆ. ಪ್ರತಿ ಫ್ರೇಮ್ನಲ್ಲೂ ನಮ್ಮ ರಾಜವರ್ಧನನ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಜನ ಏನು ನೀವು ದುಡ್ಡು ಕೊಟ್ಟು ಪಿಕ್ಚರ್ ನೋಡ್ತೀರಾ, ನಿಮ್ಮ ದುಡ್ಡಿಗೆ ಮೋಸ ಆಗಲ್ಲ. 100-200% ಎಂಟರ್ಟೈನ್ಮೆಂಟ್ ಪಕ್ಕ. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ನ ನೋಡಿ, ಪಿಕ್ಚರ್ನ ಸಪೋರ್ಟ್ ಮಾಡಿ. ಹೊಸ ಕಲಾವಿದರನ್ನ ಬೆಳೆಸೋಕ್ಕೆ ನಿಮ್ಮ ಶಕ್ತಿ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ, ಮೌತ್ ಪಬ್ಲಿಸಿಟಿನ ಕೊಟ್ಟರೆ 100-200% ಸಿನಿಮಾ ಕ್ಲಿಕ್ ಆಗೇ ಆಗುತ್ತೆ. ಈ ವರ್ಷದಲ್ಲಿ ಒಂದು ಬೆಸ್ಟ್ ಸಿನಿಮಾ ಅಂದರೆ ಅದು ಗಜರಾಮ ಅನ್ನೋದ್ರಲ್ಲಿ ಮಾತೇ ಇಲ್ಲ. 100% ಇದು ಬೆಸ್ಟ್ ಮೂವಿ ಆಗೇ ಆಗುತ್ತೆ. ಪೋಸ್ಟ್ಮ್ಯಾನ್ ಪಾತ್ರ ಮಾಡಿದಿರಾ, ಹೀರೋ ಡಿಫ್ರೆನ್ಸ್ ಆದಾಗ ಸರಿಯಾಗಿ ಅಡ್ರೆಸ್ ಸಿಕ್ತು ಅನಿಸ್ತೀರಾ ಆ್ಯಕ್ಚುಲಿ? ಸೊ ಹೇಗಿತ್ತು ಪಾತ್ರ ಮಾಡಿದ್ದು? ಅಲ್ಲ, ತುಂಬ ಖುಷಿ ಆಗುತ್ತೆ. ಪ್ರತಿ ಸರಿನೂ ಹೀರೋ ಫ್ರೆಂಡ್ ರೋಲೇ ಮಾಡ್ತಾ ಇರ್ತೀನಿ. ಬಟ್ ಈ ಸಲ ಹೀರೋ ಫ್ರೆಂಡ್ ರೋಲ್ ತುಂಬ ಡಿಫ್ರೆಂಟ್ ಆಗಿತ್ತು. ನಮ್ಮ ಹಳ್ಳಿ ಭಾಷೆ, ಅದೊಂದು ಪ್ರೀತಿ ಅಪ್ಪುಗೆ ಹೀರೋ ಜೊತೆ ಒಂದು ಕ್ಯಾರಿ ಮಾಡೋ ಅಂಥದ್ದು, ಒಂದು ಪೋಸ್ಟ್ಮ್ಯಾನ್ ರೋಲು, ಇವೆಲ್ಲ ಎಲ್ಲೋ ಒಂದು ಕಡೆ ನನಗೆ ಭಾರಿ ಖುಷಿ ಆಗುತ್ತೆ. ನನ್ನ ಪಾತ್ರನ ನಾನು ನೋಡೋಕೆ ನನಗೇ ಸ್ವಲ್ಪ ನಗು ಬರುತ್ತೆ. ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ದೀನಿ. ಪ್ರತಿ ಸಲನೂ ನಮ್ಮದೇನಾದರೂ ಈ ಬಿಗ್ ಸ್ಕ್ರೀನ್ಗಳಲ್ಲಿ ಬಂದಾಗ ಮೊದಲು ಖುಷಿ ಪಡೋನೇ ನಾನು. ನಮ್ಮದು ಈ ಬಿಗ್ ಸ್ಕ್ರೀನಲ್ಲಿ ಬರ್ತಾ ಇದ್ದೀರ ಅಂತ. ಪಾತ್ರ ತುಂಬ ಚೆನ್ನಾಗಿದೆ, ನಂಗೆ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ಎಂಟೈರ್ ಗಜರಾಮ ಟೀಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.